4-5 ಗಂಟೆ ಸಮಯದಲ್ಲಿ ಈ ಸಂಭವ ಸಂಭವಿಸಿದೆ ನಮಗೆ ಅನಿಸ್ತದೆ. ಅಂದರೆ ನಾವು 6 ಗಂಟೆ ನಮಗೆ ವಿಷಯ ತಲುಪಿದಾಗ ಊರಿನವರೆಲ್ಲ ಬಂದು ಇಲ್ಲಿ ಮಾಡ್ತಿರೋ ಸಂದರ್ಭದಲ್ಲಿ ಇದರ ನಿಮ್ಮಲ್ಲಿ 6 ಜನ ಇದ್ದರು. ಸೀತಾರಾಮ್ ಎಂದು ಒಬ್ಬ ಹುಡುಗ ಹೊರಗಡೆ ಓಡಿದ್ದಾನೆ ಮತ್ತು ಅವರ ತಂದೆ ಮತ್ತು ತಾಯಿ ಅವರು ಒಳಗಡೆ ಇದ್ದರು. ಅವರ ಹೆಂಡತಿ 2 ಮಕ್ಕಳು ಮತ್ತೊಂದು ರೂಮಲ್ಲಿ ಮಲಗಿಸಿದ್ರು. ಆ ಸಂದರ್ಭದಲ್ಲಿ ಅವರ ತಂದೆ ಟ್ರೈ ಹೊರಗಡೆ ಒಂದು ಕಾಲು ಸಿಕ್ಕಿ ಬಾಕಿಯಾಗಿದ್ದರು. ಅವರನ್ನು ನಾವು ಜೀವನದ ಹೊರಗಡೆ ತಗೊಂಡು ಅವರು ಹಾಸ್ಪಿಟಲ್ ಕರ್ಕೊಂಡು ಅವರ ತಾಯಿ ಇದ್ರ ಒಳಗಡೆ ಇದ್ದಾರೆ. ಇವಾಗ ಡೆತ್ ಬಾಡಿಲಿತ್ತು. ಮತ್ತು ಅವರ ತಾಯಿ ಹೆಂಡತಿ ಮತ್ತು 2 ಮಕ್ಕಳು ಆ ರೂಮಲ್ಲಿದ್ದರು. ಅದರಲ್ಲಿ ಮಗು ಒಂದು ಡೆತ್ ಆಗಿದೆ. ಒಂದು ಹೆಂಡತಿ ಮತ್ತು ಮಗು ಜೀವಂತವಾಗಿ ಮಾತಾಡ್ತಿದ್ದೆ. ಬೆಳಿಗ್ಗೆ ನಾವು ಅದರ ಒಳಗಡೆ ಹೋಗಿ ಟ್ರೈ ಮಾಡಿದ್ದೆ. ಸಾಕಷ್ಟು ಪ್ರಯತ್ನ ಪಟ್ಟು 1-2 ಗಂಟೆ ಪ್ರಯತ್ನ ನಮಗೆ ತೆಗಿಲಿಕ್ಕೆ ಆಗಲಿಲ್ಲ. ಇವಾಗ ನೀರಿನ ವ್ಯವಸ್ಥೆ ಮುಖಾಲು ಬಂದಿದೆ. ಧೈರ್ಯ ಒಂದು ತುಂಬಿ ಬಂದಿದೆ ಹೊರಗಡೆ. ಇವಾಗ NDRF ಪಡೆ ಏನಿದೆ ಎಲ್ಲ ಇದೆ ಮತ್ತು ಇಲ್ಲಿ ಎಲ್ಲ ಅಧಿಕಾರಿಗಳು ಇದ್ದಾರೆ. ಮತ್ತು ಬೆಳಿಗ್ಗೆ ಜಾವ ಮಂಜಾಡಿ ಗ್ರಾಮದ ಮಲಿಯಂಬೆಲ್ಲಿ ಕಾಂತ ಪೂಜಾರಿ ಅವರ ಮನೆ ಪಕ್ಕದ ಗುಡ್ಡ ಜರಿದು ಅವರ ಮನೆಗೆ ಬಿದ್ದು ಅದರಲ್ಲಿ 6 ಜನ ಇದ್ದರು. ಅದರಲ್ಲಿ ಸೀತಾರಾಮ್ ಅವರೊಂದು ಪ್ರಾಣಾಪಾಯದಿಂದ ಪಾರಾಗಿದ್ದರು, ಅವರಿಗೆ ಓಡಿ ಹೋಗಿದ್ದಾರೆ. ಅದರಲ್ಲಿ ಪ್ರೇಮ ಪೂಜಾರಿ ಅವರು ಅವರ ಮೇಲೆ ಬಿದ್ದು ಅವರು ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಮತ್ತು ಅವರ ಗಂಡ ಕಾಂತ ಪೂಜಾರಿ ಅವರ 2 ಕಾರುಗಳು ಕಟ್ಟಾಕಿ ಹಾಸ್ಪಿಟ್ಲಿಗೆ ಆಗಲಿ ತಗೊಂಡು ಹೋಗಿದ್ದಾರೆ. ಇನ್ನು 3 ಜೀವ ಅವರ ಸೊಸೆ ಮತ್ತು ಅವರ ಮಕ್ಕಳು ಅವರು ಒಳಗಡೆ ಸಿಕ್ಕಾಗಿ ಈಗ ಎಲ್ಲರೂ ಪ್ರಯತ್ನ ಮಾಡಿ ಅದನ್ನು ತೆಗೆಯುವ ಒಂದು ಅದರಲ್ಲಿ 3 ಜೀವ ಒಳಗೆ ಉಂಟು. ಈಗ ಸದ್ಯಕ್ಕೆ ನೋಡುವ ಈ ಪರಿಸ್ಥಿತಿಯಲ್ಲಿ ಒಂದು ಜೀವ ಅಪಾಯದಿಂದ ಪಾರಾಗಿ ಇದ್ದಾರೆ. ಈಗ ತೆಗೆಯುವಂಥ ಒಂದು ಪ್ರಯತ್ನದಲ್ಲಿ ಇಲ್ಲೆಲ್ಲ ಸೇರಿ ಎಲ್ಲರೂ ಅಧಿಕಾರಿಗಳು ಮತ್ತು ಊರಿನ ಎಲ್ಲ ಜನರು ಜಾತಿ ಭೇದ ಎನ್ನದೇ ಆ ಪ್ರಾಣವನ್ನು ಉಳಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಈಗ ಇದ್ದಾರೆ. ಎಷ್ಟೊತ್ತಿಗೆ ಆಯಿತು ಇದು? ಬೆಳಿಗ್ಗೆ ಜಾವ 3:30 ಗಂಟೆಗೆ. ಆಗ ಅವರ ಮಗ ಅವರು ಸೀತಾರಾಮ್ ಅವರಿಗೆ ಅದು ಸೌಂಡ್ ಕೇಳಿ ಅವರು ಎಚ್ಚೆತ್ತು ನೋಡುವಾಗ ಮತ್ತು ಅವರ ಮೇಲಿಗೆ ಸ್ವಲ್ಪ ಗಾಯ ಆಗಿದ್ದು ಅವರು ಹೊರಗೆ ಓಡಿ ಹೋಗಿದ್ದಾರೆ. ಆಗ ಅವರು ಸ್ಥಳೀಯರಿಗೆ ಹೋಗಿ ಅಕ್ಕಪಕ್ಕದ ಮನೆಯಲ್ಲಿ ತಿಳಿಸಿದ್ದರಿಂದ ಎಲ್ಲ ಗೊತ್ತಾಯ್ತು. ಇಲ್ಲವಾದರೆ ಯಾರಿಗೂ ಅದು ಗೊತ್ತಾಗುವಂಥ ಸಂಭವ ಅಲ್ಲಿ ಅಕ್ಕಪಕ್ಕದಲ್ಲಿ ಅವ್ರ ಮನೆ ಕೂಡ ಇಲ್ಲ. ಸಿಂಗಲ್ ಒಂದು ಮನೆ ಇದೆ. ಜನರು ಸೇರಿ ಮತ್ತು ಅಧಿಕಾರಿಗಳು ಬಂದು ಈಗ ಸತತ ಪ್ರಯತ್ನದಲ್ಲಿ ಜೀವನ ಉಳಿಸುವಂಥ ಎಲ್ಲ ಪ್ರಯತ್ನದಲ್ಲಿ ಈಗ ತೊಡಗಿಸಿಕೊಂಡಿದ್ದಾರೆ. ದೇವರ ದಯೆಯಿಂದ ಎಲ್ಲ ದೇವರು ಕಾಪಾಡಿದ್ರೆ ಸಾಕು ಅಷ್ಟೇ. ಮತ್ತು ಈ ಪರಿಸ್ಥಿತಿಯಲ್ಲಿ ಇಲ್ಲಿಂತೇಳಿ ಅಲ್ಲ, ಇಂಥ ಸ್ಥಳದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅನಾಹುತ ಆಗುವಂಥ ಒಂದು ಸಂಭವ ಇದೆ. ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಅಂತ ಒಂದು ಪರಿಸ್ಥಿತಿಯಲ್ಲಿ ಈಗಿನ ವರ್ತಮಾನ ಆಗಿದೆ. ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿ ಈಗ ಸಾರಿಗೆ ಪೊಲೀಸ್ ಇಲಾಖೆಗೆಲ್ಲ ಫೋನ್ ಮಾಡಿದ್ದೇವೆ, ಪಂಚಾಯತಿಗೆಲ್ಲ ತಿಳಿಸಿದ್ದೇವೆ. ಹಾಗೆ ಅವರೆಲ್ಲ ಬಂದರೆ ಹೆಲ್ಪ್ ಮಾಡಿದ್ದಾರೆ. ಈಗ ಇದೇ ಅದರ ತೆಗೆಯುವ ಕಾರ್ಯ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 4:30 ಗಂಟೆಗೆ ಈ ಸಂಭವಿಸಿದೆ. ಇಲ್ಲಿ ಇರುವಂಥ ನಮ್ಮ ಮನೆಯ ಯಜಮಾನ ಕಾಂತಪ್ಪ ಪೂಜಾರಿ ಅವರ ಮಗ ಸೀತಾರಾಮ ಪೂಜಾರಿ ಇವರ ಮನೆ 4:30 ಗಂಟೆ ಬಿದ್ದಿದೆ. ನಮಗೆ ಸುಮಾರು 6 ಗಂಟೆ ಹೊತ್ತಿಗೆ ನಮಗೆ ವಿಷಯ ಗೊತ್ತಾಯಿತು. ನಾವು 6 ಗಂಟೆಗೆ ಬಂದಿದ್ದೀವಿ. ನಾವು ಅಲ್ಲಿ ಒಂದು ಕಾಂತ ಪೂಜಾರಿ ಸ್ವಲ್ಪ ಡೆತ್ ಇದಾಗಿ ಕಾಲಿಗೆ ಪೆಟ್ಟಾಗಿದೆ. ಆಮೇಲೆ ಇವರಿಗೆ ಅವರ ಮಿಸ್ಸಸ್ ಇಲ್ಲೇ ಬಾಡಿ ಇದೆ, ಒಂದು ಮೊತ್ತ ಆಗಿದೆ. ಮತ್ತು 3 ಜನ ಒಳಗಡೆ ಇದ್ದಾರೆ, ತಾಯಿ ಮತ್ತು 2 ಮಕ್ಕಳು. ನಾವು ಅವರು ನೋಡಿ ಮಾತಾಡಿಸಿ ನೀರೆಲ್ಲ ಕೊಟ್ಟು ಬಂದಿದ್ದೀವಿ. ಅದು ನಮಗೆ 6 ಗಂಟೆ ಬಂದು ನಮಗೆ ಅಲ್ಲಿ ಸೇಫ್ಟಿ ಮಾಡೋಕ್ಕೆ ಅವರು ರಕ್ಷಣೆ ಮಾಡೋಕ್ಕೋಸ್ಕರ ಅಲ್ಲಿ ಸೇಫ್ಟಿ ಇರಲಿಲ್ಲ. ಅದಕ್ಕೆ ಎಂದೇ ಪಡೆ ಬಂದಿದೆ. ಎಲ್ಲ ಸಹಕಾರ ನಾವು ಊರವರೆಲ್ಲ ಸೇರಿ ಕೊಡ್ತಾ ಇದ್ದೀವಿ ಅವರಿಗೆ. ನಮ್ಮ ತಹಸೀಲ್ದಾರರು ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ. ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ನಾವು ಅವರಿಗೆ ತಾಯಿಯನ್ನು ರಕ್ಷಣೆ ಮಾಡೋಕ್ಕೆ, ತಾಯಿ 2 ಮಕ್ಕಳು ರಕ್ಷಣೆ ಮಾಡೋಕ್ಕೋಸ್ಕರ ನಾವು ನೋಡ್ತಾ ಇದ್ದೀವಿ. ಆದಷ್ಟು ರಕ್ಷಣೆ ಆಗ್ಬೋದು ಅಂತ ಅನಿಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.